5ರಂದು ಸಾರಿಗೆ ನೌಕರರ ಮುಷ್ಕರ, 40% ಖಾಸಗಿ ಬಸ್ ರಸ್ತೆಗಿಳಿಸಲು ಸರ್ಕಾರ ನಿರ್ಧಾರ. ಬೆಂಗಳೂರು 5ರಂದು ಸಾರಿಗೆ ನೌಕರರ ಮುಷ್ಕರ, ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಸ್ಟ್ರೈಕ್ ನಡೆದರೆ ಸರ್ಕಾರದ ಬಳಿ ಪರ್ಯಾಯ ವ್ಯವಸ್ಥೆ ಇದ್ದು, 32,000 ಖಾಸಗಿ ವಾಹನಗಳ ಪೈಕಿ 40%ರಷ್ಟು ವಾಹನಗಳನ್ನು ಓಡಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಬೆಂಗಳೂರು ನಗರದಲ್ಲಿ ಒಟ್ಟು 32,582 ಖಾಸಗಿ ವಾಹನಗಳಿವೆ. ಇದರಲ್ಲಿ ಖಾಸಗಿ ಬಸ್, ಟೆಂಪೋ, ಟ್ರಾವೆಲ್ಸ್, ಮ್ಯಾಕ್ಸಿ ಕ್ಯಾಬ್ಗಳು ಸೇರಿವೆ. ಇದೀಗ 32,000 ಖಾಸಗಿ ವಾಹನಗಳ ಪೈಕಿ 40%ರಷ್ಟು ವಾಹನಗಳನ್ನು ಓಡಿಸಲು ಸರ್ಕಾರ ನಿರ್ಧರಿಸಿದೆ. ಇದನ್ನು ಓದಿ. ರಾಹುಲ್ ಗಾಂಧಿ ಪ್ರತಿಭಟನಾ ರ್ಯಾಲಿ 8ಕ್ಕೆ ಮುಂದೂಡಿಕೆ, ಡಿಕೆಶಿ ವೇತನ ಪರಿಷ್ಕರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಸಾರಿಗೆ ನೌಕರರ ಜೊತೆ ಸಭೆ ನಡೆಯುತ್ತಿದ್ದು, ಸಂಧಾನ ಸಭೆ ಯಶಸ್ವಿ ಆಗದಿದ್ದರೆ ಬಸ್ ಬಂದ್ ಗ್ಯಾರಂಟಿ. ಇದನ್ನು ಓದಿ. ಇಂದಿನಿಂದಲೇ ಸಾರಿಗೆ ನೌಕರರ ರಜೆ ರದ್ದು, ಸಾರಿಗೆ ಇಲಾಖೆ ಆದೇಶಿ ಮುಷ್ಕರ ಆರಂಭವಾದರೆ ಸಹಜವಾಗಿಯೇ ಸಾರ್ವಜನಿಕರು ತೊಂದರೆಗೆ ಒಳಗಾಗುತ್ತಾರೆ. ಬಿಎಂಟಿಸಿಯಿಂದ ಬಂತ್ 7,000 ಬಸ್ಗಳು, ಕೆಎಸ್ಆರ್ಟಿಯಿಂದ 8,000 ಬಸ್ಗಳು ಮುಷ್ಕರದಲ್ಲಿ ಭಾಗಿಯಾಗಲಿವೆ. 1.2 ಲಕ್ಷ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದು, ನಾಳೆ ಸಾರ್ವಜನಿಕರಿಗೆ ಬಸ್ ಸಮಸ್ಯೆ ಎದುರಾಗಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಪರ್ಯಾಯ ವ್ಯವಸ್ಥೆಯಾಗಿ ಖಾಸಗಿ ವಾಹನಗಳನ್ನು ರಸ್ತೆಗಿಳಿಸಲು ಪ್ಲಾನ್ ಮಾಡಿದೆ. 5ರಂದು ಸಾರಿಗೆ ನೌಕರರ ಮುಷ್ಕರ, 40% ಖಾಸಗಿ ಬಸ್ ರಸ್ತೆಗಿಳಿಸಲು ಸರ್ಕಾರ ನಿರ್ಧಾರ.